ಅಣ್ಣ, ಏನ್ ಯೋಚನೆ ಮಾಡ್ತಾ ಇದೀಯಾ? ನೀನೇ ನನಗೆ ಯೋಚನೆ ಮಾಡಬೇಡ ಅಂತ ಹೇಳಿ ನೀನ್ ಯೋಚನೆ ಮಾಡ್ಕೊಂಡು ನಿಂತಿದ್ಯಲ್ಲಣ್ಣ. ಅಲ್ಲಮ್ಮ, ಸ್ವಲ್ಪ ಯಾಮಾರಿದ್ರು ಶ್ರೀರಾಮ್ ವಿಷಯನ ಬಾಯ್ ಬಿಟ್ಬಿಡ್ತಿದ್ನಲ್ಲ ಅಂತ. ತಪ್ಪು ನಿಂದಲ್ಲ ಅಣ್ಣ. ನಾನು ಜ್ಯೋತಿ ವಿಚಾರ ಮಾತಾಡದೇ ಇದ್ದಿದ್ರೆ ನೀನು ಬಾಯಿ ಬಿಡ್ತಾ ಇರಲಿಲ್ಲ. ಆದರೂ ಇದೇ ಥರ ಜ್ಯೋತಿ ಬಗ್ಗೆ ಯೋಚನೆ ಮಾಡ್ತಿದ್ರೆ ನಾವೇ ಸಿಕ್ಕಾಕೊಳ್ತೀವಿ. ಅದರಲ್ಲೂ ಈ ವಿಚಾರ ಏನಾದರೂ ಸರ್ವಮಂಗಳ ಕಿವಿಗೆ ಬಿತ್ತು ಅಂದರೆ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾಳೆ. ಆದಷ್ಟು ಬೇಗ ನೀನು ಇದ್ರ ಬಗ್ಗೆ ಯೋಚನೆ ಮಾಡೋದನ್ನ ಕಮ್ಮಿ ಮಾಡು. ನಾನು ಯಾರ ಹತ್ರನೂ ಇದನ್ನು ಹೇಳಬಾರ್ದು ಅಂತ ಅನ್ಕೊಂಡಿದ್ದೆ. ಆದರೆ ನಾನೇ ಏನೇನೋ ಮಾತಾಡಿ ನೀನು ಬಾಯಿ ಬಿಡೋ ಥರ ಮಾಡಿಬಿಟ್ಟೆ. ಕ್ಷಮಿಸ್ಬಿಡೋಣ. ಹಾಗೆಲ್ಲ ಏನೂ ಇಲ್ಲಮ್ಮ. ಅದೇನೇ ಇರಲಿ, ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಕೈಕಾಲು ಮುಖ ತೊಳ್ಕೊ, ಊಟ ಮಾಡುವಂತೆ. ಕೈ ತೊಳ್ಕೊಂಡ್ಯೇನಪ್ಪ? ಅದ್ ಹೇಗಮ್ಮ ತೊಳ್ಕೊತಾರೆ? ತೊಳ್ಕೊಂಡಿದ್ರೆ ಇಲ್ಲಿವರೆಗೂ ಯಾಕೆ ಬರ್ತಾ ಇದ್ರು? ಬರ್ದೆ ಏನ್ ಮಾಡ್ತಾನೆ? ಇದು ಅವನ್ ಪ್ರೀತಿ ತಂಗಿ ಮನೆ ಅಲ್ವೇ? ಬರ್ತಾ ಇರ್ತಾರೆ, ಹೋಯ್ತಾ ಇರ್ತಾರೆ. ಬರ್ತಾ ಹೋಗ್ತಾ ಇದ್ರೆ ಏನೋ ಸರಿನಮ್ಮ, ಆದ್ರೆ ಇಲ್ಲೇ ಪರ್ಮನೆಂಟ್ ಆಗಿ ಟಿಕಾಣಿ ಓಡ್ಬಿಟ್ರೆ ಏನ್ ಮಾಡೋದು ಅಂತ. ಅದಂಗೆ ಇಲ್ಲೇ ಟಿಕಾಣಿ ಹೊಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ? ಅವ್ರಿಗೇನು ಮನೆ ಮಠ ಅನ್ನೋದೆಲ್ಲ ಇರಲ್ವೇ? ಎಲ್ಲ ಇರ್ಬೋದು, ಆದ್ರೆ ಏನ್ ಪ್ರಯೋಜನ? ಪಾಪ ಕಟ್ಕೊಂಡೋಳು ಅಮ್ಮ ಅಪ್ಪ ಎಲ್ರು ತುಳಸಿನ ಕೊಲೆ ಮಾಡಕ್ ನೋಡಿ ಜೈಲ್ ಸೇರ್ಕೊಂಡಿದಾರಲ್ಲ. ಅಯ್ಯೋ ಹೌದಲ್ವೇ, ನಾನು ಅದನ್ನ ಮರ್ತೇ ಬಿಟ್ಟಿದ್ದೆ ನೋಡು. ಹ, ಆದ್ರೂ ನಮ್ ಶಿವಣ್ಣಂದು ದೊಡ್ಡ ಮನ್ಸು ಕಣೆ. ತನ್ ತಂಗಿನ ತನ್ನ ಹೆಂಡ್ತಿನೇ ಕೊಲೆ ಮಾಡಕ್ ನೋಡಿದ್ಲು. ಆದ್ರೂ ಅದನ್ನೆಲ್ಲ ಮರ್ತು ತಂಗಿ ಮನೆಗೆ ಉಣ್ಣಕ್ ಬಂದವನೆ. ಪಾಪ ಕಣಮ್ಮ ಶಿವಣ್ಣ, ಮನ್ಸಲ್ಲಿ ಅಷ್ಟೆಲ್ಲ ನೋವು ತುಂಬಿಕೊಂಡು ತಂಗಿ ಮನೆಗ್ ಬಂದು ಅದ್ ಹೇಗ್ ಊಟ ಮಾಡಕ್ ಮನ್ಸ್ ಬರುತ್ತೋ ಏನೋ. ಅದ್ ಹಂಗಲ್ಲ ಕಣೆ, ಮೂರ್ನು ಬಿಟ್ಟವ್ರು ಊರಿಗೆ ದೊಡ್ಡವ್ರು ಅಂತ ಹೇಳ್ತಾರಲ್ಲ, ಅದನ್ ಕೇಳಿಲ್ವೇ? ಅಂತವ್ರೆಲ್ಲ ಏನ್ ಬೇಕಾರ ಮಾಡ್ತಾರೆ. ಅಂತವ್ರಿಗೆಲ್ಲ ಮಾನ ಮರ್ವಾದೆ ರೋಸ ಆವೇಶ ಸ್ವಾಭಿಮಾನ ಇವೆಲ್ಲ ಏನು ಇರಕ್ಕಿಲ್ಲ. ಏಯ್